ಹಲೋ ಟ್ರೇನೀಸ್, ಇವತ್ತು ನಾವು ಟೂಲ್ಸ್ನ ಐಡೆಂಟಿಫಿಕೇಷನ್ ಕಲಿಯುತ್ತೇವೆ. ಈ ವಿಡಿಯೋನ ಆಬ್ಜೆಕ್ಟಿವ್ಸ್ ಅಂದರೆ ಈ ಸೆಷನ್ ನಂತರ ನಾವು ಕಲಿಯೋಣ ಐಡೆಂಟಿಫೈಯಿಂಗ್ ಮೆಷರಿಂಗ್ ಟೂಲ್ಸ್, ಅದರ ಯೂಸಸ್ ಮತ್ತು ಆಪ್ಲಿಕೇಶನ್, ಐಡೆಂಟಿಫೈಯಿಂಗ್ ಟೆಸ್ಟಿಂಗ್ ಟೂಲ್ಸ್, ಅದರ ಯೂಸಸ್ ಮತ್ತು ಆಪ್ಲಿಕೇಶನ್. ಬನ್ನಿ ಆರಂಭಿಸೋಣ. ಫರ್ಮ್ ಜಾಯಿಂಟ್ ಕ್ಯಾಲಿಪರ್ಸ್. ಈ ಕ್ಯಾಲಿಪರ್ಸ್ನಲ್ಲಿ 2 ಕಾಲುಗಳನ್ನು ಒಂದೇ ಕಡೆ ಜೋಡಿಸಲಾಗಿರುತ್ತದೆ. ವರ್ಕ್ ಪೀಸ್ ಅಳತೆ ತೆಗೆದುಕೊಳ್ಳಲು ಇದನ್ನು ಬೇಕಾದ ಅಳತೆಗೆ ಅಗಲ ಮಾಡಿಕೊಳ್ಳಬೇಕು. ನಿಖರವಾಗಿ ಮೆಲ್ಲಗೆ ಒಂದು ಕಾಲನ್ನು ತಟ್ಟಬೇಕು. ಕ್ಯಾಲಿಪರ್ಸ್ಗಳ ಬಗೆಗಳು. ಹೊರಗಿನ ಮತ್ತು ಒಳಗಿನ ಕ್ಯಾಲಿಪರ್ಸ್ಗಳನ್ನು ಅವುಗಳ ಕಾಲು ನೋಡಿ ಗುರುತಿಸಬಹುದು. ಹೊರಗಿನ ಅಳತೆ ತೆಗೆದುಕೊಳ್ಳುವುದಕ್ಕೆ ಔಟ್ಸೈಡ್ ಕ್ಯಾಲಿಪರ್ಸ್ ಎನ್ನುತ್ತಾರೆ. ಒಳಗಿನ ಅಳತೆಗೆ ಉಪಯೋಗಿಸುವುದನ್ನು ಇನ್ಸೈಡ್ ಕ್ಯಾಲಿಪರ್ಸ್ ಎಂದು ಕರೆಯುತ್ತಾರೆ. ಸ್ಪ್ರಿಂಗ್ ಜಾಯಿಂಟ್ ಕ್ಯಾಲಿಪರ್ಸ್. ಈ ರೀತಿಯ ಕ್ಲಿಪ್ಪರ್ಸ್ಗಳಲ್ಲಿ ಕಾಲುಗಳನ್ನು ಒಂದು ಆಧಾರಕ್ಕೆ ಸ್ಟ್ರಿಂಗ್ ಇಟ್ಟು ಜೋಡಿಸಲಾಗಿರುತ್ತದೆ. ಇದನ್ನು ಅಗಲ ಮತ್ತು ಚಿಕ್ಕದನ್ನು ಮಾಡಲು ಒಂದು ಸ್ಪ್ರಿಂಗ್ ಇಡಲಾಗಿದೆ. ಸ್ಪ್ರಿಂಗ್ ಜಾಯಿಂಟ್ ಕ್ಲಿಪ್ಪರ್ಸ್ಗಿರುವ ಅನುಕೂಲತೆ ಎಂದರೆ ಇದನ್ನು ಬೇಗ ಹೊಂದಿಸಿಕೊಳ್ಳಬಹುದು. ನಟ್ಟನ್ನು ತಿರುಗಿಸದೆ ಸೆಟ್ಟಿಂಗ್ ಮಾಡಿರುವುದನ್ನು ಬದಲಾಯಿಸಲಾಗುವುದಿಲ್ಲ. ಇದರ ಅಳತೆ ಇದರ ಉದ್ದದ ಮೇಲೆ ನಿರ್ಧಾರವಾಗಿರುತ್ತದೆ. ಉದ್ದ ಎಂದರೆ ಮುಳ್ಳಿನ ತುದಿಯಿಂದ ಆಧಾರದ ಕೇಂದ್ರದವರೆಗೆ. ಅಳತೆಯ ನಿಖರತೆಯನ್ನು ಫೀಲ್ ಮತ್ತು ಟಚ್ ಅನ್ನು ಅವಲಂಬಿಸಿರುತ್ತದೆ. ನೀವು ಅಳತೆ ತೆಗೆದುಕೊಳ್ಳುವಾಗ ಮುಳ್ಳು ವಸ್ತುವಿನ ಮೇಲೆ ಮುಟ್ಟುವುದು ನಿಮಗೆ ಅರಿವಾಗಬೇಕು. ಸ್ಟ್ಯಾಂಡರ್ಡ್ ವೈರ್ ಗೇಜ್. ಜಾಬ್ ನಕ್ಷೆಯಲ್ಲಿ ಉಪಯೋಗಿಸಬೇಕಾದ ಹಲಗೆಯ ಗಾತ್ರವನ್ನು ಮಾತ್ರ ಕೊಟ್ಟಿರುತ್ತದೆ. ಕೆಲಸ ಆರಂಭಿಸುವುದಕ್ಕೂ ಮೊದಲು ಹಲಗೆಯ ಸರಿಯಾದ ಗಾತ್ರವನ್ನು ಗುರುತಿಸಬೇಕು. ಹಲಗೆಯ ದಪ್ಪವನ್ನು ಸ್ಟ್ಯಾಂಡರ್ಡ್ ವೈರ್ ಗೇಜ್ನಿಂದ ನೋಡಿಕೊಳ್ಳಬಹುದು. ಇದರಲ್ಲಿ ಕೊಟ್ಟಿರುವ ಸೀಳುಗಳು ನಿರ್ದಿಷ್ಟವಾದ ಸಂಖ್ಯೆಗೆ ಅನುಗುಣವಾಗಿರುತ್ತದೆ. ಪ್ರತಿ ಸ್ಲಾಟ್ನ ಒಂದು ಬದಿಯಲ್ಲಿ ಗೇಜ್ ನಂಬರ್ ಸ್ಟ್ಯಾಂಪ್ ಮಾಡಿರುತ್ತಾರೆ. ಇನ್ನೊಂದು ಬದಿಯಲ್ಲಿ 1 ಅಂಗುಲದ ಡೆಸಿಮಲ್ ಪಾರ್ಟ್ ಸ್ಟ್ಯಾಂಪ್ ಮಾಡಿರುತ್ತಾರೆ. ಇದು ಶೀಟ್ನ ದಪ್ಪ ಮತ್ತು ವೈರ್ನ ಡಯಾಮೀಟರ್ ತೋರಿಸುತ್ತದೆ. ಪ್ರಾಪ್ರಿಯೇಟ್ ಸ್ಟ್ಯಾಂಡರ್ಡ್ ವೈರ್ ಗೇಜ್ ಅನ್ನು ಶೀಟ್ನ ದಪ್ಪವನ್ನು ಸರಿಹೊಂದುವ ಸ್ಲಾಟ್ಗೆ ತೋರಿಸಿ ಕಂಡುಕೊಳ್ಳಬೇಕಾಗುತ್ತದೆ. ವೈರ್ ಡಯಾಮೀಟರ್ ಅನ್ನು ಸ್ಲಾಟ್ನಲ್ಲಿ ಮಾತ್ರ ಹಾಕಿ ಪರೀಕ್ಷೆ ಮಾಡಿಕೊಳ್ಳಬೇಕು, ಸರ್ಕಲ್ನಲ್ಲಿ ಅಲ್ಲ. SWG ನಂಬರ್ ಹೆಚ್ಚಾದಂತೆ ಶೀಟ್ನ ದಪ್ಪ ಕಡಿಮೆಯಾಗಿರುತ್ತದೆ. ಟ್ರೈ ಸ್ಕ್ವೇರ್. ಈ ಟ್ರೈ ಸ್ಕ್ವೇರ್ ಒಂದು ನಿಖರತೆಯ ಸಾಧನ. ಇದನ್ನು ಚೌಕಾಕೃತಿಯನ್ನು ಪರೀಕ್ಷಿಸಲು ಉಪಯೋಗಿಸುತ್ತಾರೆ. ಇದರ ನಿಖರತೆ 100 ಮಿಲಿಮೀಟರ್ ಉದ್ದಕ್ಕೆ 0.002 ಎಂಎಂನಷ್ಟು. ಈ ನಿಖರತೆ ವರ್ಕ್ಶಾಪ್ನ ಎಲ್ಲಾ ಕೆಲಸಗಳಿಗೂ ಉಪಯೋಗಕ್ಕೆ ಬರುತ್ತದೆ. ಉಪಯೋಗಗಳು. ಈ ಟ್ರೈ ಸ್ಕ್ವೇರ್ ಅನ್ನು ಮೇಲಿನ ಫ್ಲಾಟ್ನೆಸ್ ಪರೀಕ್ಷಿಸಲು ಉಪಯೋಗಿಸಬಹುದು. ಚೌಕಾಕೃತಿಯನ್ನು ಪರೀಕ್ಷಿಸಬಹುದು, ಹಾಗೆ ಒಳಭಾಗದ ಚೌಕಾಕೃತಿಯನ್ನು ಸಹ. ಮೈಟರ್ ಸ್ಕ್ವೇರ್. 45 ಡಿಗ್ರಿ ಅಳತೆ ಮಾಡಲು ಇಲ್ಲವೇ ಗುರುತು ಮಾಡಲು ಮೈಟರ್ ಸ್ಕ್ವೇರ್ ಅನ್ನು ಅದರ ದಂಡವನ್ನು ಕತ್ತರಿಸುವ ಬ್ಲೇಡ್ ಪಕ್ಕದಲ್ಲಿ ಇಟ್ಟು ನೋಡಬಹುದು. ಇದನ್ನು ರಿವಿಟ್ ಹಾಕಿ ಫಿಕ್ಸ್ ಮಾಡಿರುತ್ತಾರೆ. ಈ ಬ್ಲೇಡ್ನ ಉದ್ದ 200 ರಿಂದ 350 ಮಿಲಿಮೀಟರ್ ಉದ್ದದವರೆಗೆ ಇರುತ್ತದೆ. ಈ ಬ್ಲೇಡ್ ಮೇಲೆ ಭಾಗಗಳಿರುತ್ತವೆ. ಟ್ರೈ ಸ್ಕ್ವೇರ್ ಮತ್ತೆ ಮೈಟರ್ ಸ್ಕ್ವೇರ್ಗಳಿಗೆ ಇರುವ ಒಂದೇ ವ್ಯತ್ಯಾಸ ಎಂದರೆ ಟ್ರೈ ಸ್ಕ್ವೇರ್ನಲ್ಲಿ ಬ್ಲೇಡ್ 90 ಡಿಗ್ರಿಗೆ ಫಿಕ್ಸ್ ಆಗಿರುತ್ತದೆ ಹಾಗೂ ಮೈಟರ್ ಸ್ಕ್ವೇರ್ನಲ್ಲಿ 45 ಡಿಗ್ರಿಗೆ ಫಿಕ್ಸ್ ಆಗಿರುತ್ತದೆ. ಸ್ಪಿರಿಟ್ ಲೆವೆಲ್. ಮೂಲತಃ ಸ್ಪಿರಿಟ್ ಲೆವೆಲ್ ಅನ್ನು ವುಡ್ ವರ್ಕ್ ಟೆಕ್ನಿಷಿಯನ್ಗಳು ಬಳಸುತ್ತಾರೆ. ಇದರಲ್ಲಿ ಒಂದು ಮರದ ತುಂಡು ಇಲ್ಲವೇ ಅಲ್ಯೂಮಿನಿಯಂ ತುಂಡಿಗೆ ಒಂದು ಸ್ಪಿರಿಟ್ ಲೆವೆಲ್ ಗ್ಲಾಸ್ ಅನ್ನು ಅಡ್ಡವಾಗಿ ಮತ್ತು ಉದ್ದವಾಗಿ ಫಿಕ್ಸ್ ಮಾಡಿರುತ್ತಾರೆ. ಗಾಜಿನ ಟ್ಯೂಬ್ನಲ್ಲಿ ಏನೂ ತುಂಬಿಲ್ಲದೆ ಇರುವುದರಿಂದ ಒಳಗೆ ಇರುವ ಗುಳ್ಳೆ ಯಾವಾಗಲೂ ಇರುತ್ತದೆ. ಈ ಗುಳ್ಳೆ ಗಾಜಿನ ಮೇಲೆ ಗುರುತು ಮಾಡಿರುವ ಗೆರೆಯ ಮಧ್ಯದಲ್ಲಿ ಇದ್ದಾಗ ಅಳತೆ ಮಾಡುತ್ತಿರುವ ಭಾಗ ನಿಖರವಾಗಿದೆ ಎಂದರ್ಥ. ಕೆಲವು ಸ್ಪಿರಿಟ್ ಲೆವೆಲ್ಗಳಲ್ಲಿ ಅಡ್ಡಲಾಗಿರುವ ಗಾಜಿನ ಟ್ಯೂಬಿಗೆ ಲಂಬವಾಗಿ 2 ಟ್ಯೂಬ್ ಇರುತ್ತದೆ. ಇದನ್ನು ಪ್ಲಮ್ ಗ್ಲಾಸ್ ಎಂದು ಕರೆಯುತ್ತಾರೆ. ಹಾಗೆ ಇದನ್ನು ಗೋಡೆ ಮತ್ತು ಕಿಟಕಿಗಳ ಲಂಬತ್ವವನ್ನು ಪರೀಕ್ಷಿಸಲು ಉಪಯೋಗಿಸುತ್ತಾರೆ.
ಸ್ಟ್ರೈಟ್ ಎಡ್ಜ್ ಅನ್ನು ಕಬ್ಬಿಣ ಇಲ್ಲವೇ ಮರದಿಂದ ಮಾಡಿರುತ್ತಾರೆ. ಇದರಲ್ಲಿ ನಿಖರವಾದ ನೇರವಾದ ಸಮಾನಾಂತರ ಅಂಚುಗಳಿರುತ್ತವೆ. ಆದರೂ ಕೆಲವೊಂದರಲ್ಲಿ ಕೇವಲ ನೇರವಾದ ಅಂಚುಗಳಿರುತ್ತವೆ. ಉಪಯೋಗಗಳು: ಮೇಲ್ಭಾಗದ ನೇರತೆ ಮತ್ತು ಅಂಚುಗಳನ್ನು ಪರೀಕ್ಷಿಸಲು. ಇದರ ಉದ್ದ 1500 ರಿಂದ 2000 ಮಿಲಿಮೀಟರ್ ವರೆಗೆ, ಅಗಲ 50 ರಿಂದ 70 ಮಿಲಿಮೀಟರ್ ವರೆಗೆ ಮತ್ತು ದಪ್ಪ 20 ಮಿಲಿಮೀಟರ್ ಇರುತ್ತದೆ. ಟಿ-ಬೀವಲ್ ಅಥವಾ ಬೀವಲ್ ಸ್ಕ್ವೇರ್. ಇದನ್ನು ಲಂಬಕೋನವಲ್ಲದ ಕೋನಗಳನ್ನು ಅಳತೆ ಮಾಡಲು ಗುರುತು ಮಾಡಲು ಉಪಯೋಗಿಸುತ್ತಾರೆ. ಇದನ್ನು ಸ್ಲೈಡಿಂಗ್ ಬೀವಲ್ ಎಂದು ಕರೆಯುತ್ತಾರೆ, ಏಕೆಂದರೆ ಇದರಲ್ಲಿ ಒಂದು ಅಡ್ಜಸ್ಟಬಲ್ ಸ್ಲೈಡಿಂಗ್ ಬ್ಲೇಡ್ ಇರುತ್ತದೆ. ಈ ಬ್ಲೇಡ್ ಅನ್ನು ವಿಂಗ್ ನಟ್ ಇಲ್ಲವೇ ಸೆಟ್ ಸ್ಕ್ರೂನಿಂದ ಬಿಗಿ ಮಾಡಬಹುದು. ಬೇಕಾದ ಕೋನವನ್ನು ನೇರವಾದ ತುದಿಯಲ್ಲಿ ಅಳತೆ ಮಾಡಿ ಡಿಗ್ರಿಗಳನ್ನು ಕೋನಮಾಪಕದಿಂದ ಅಳತೆ ಮಾಡಬಹುದು. ಉಪಯೋಗಗಳು: ಸ್ಲೈಡಿಂಗ್ ಲೆವೆಲ್ಸ್ಗಳನ್ನು ಡೌಟೇಲ್ಸ್ಗೆ, ಕುರ್ಚಿಗಳ ಸೈಡ್ ರೇಲ್ಸ್ಗೆ ಹಾಗೂ ಚಾಂಫರ್ಸ್ಗೆ, ಅಲ್ಲದೆ ವಿನ್ಯಾಸದಿಂದ ಮರದ ಮೇಲೆ ಗುರುತಿಗಾಗಿ ಕೋನಗಳನ್ನು ಹಾಕಲು ಉಪಯೋಗಿಸುತ್ತಾರೆ. ಪ್ಲಮ್ ಬಾಂಬ್. ಈ ಉಪಕರಣದಲ್ಲಿ ಒಂದು ಘನವಾದ ಹಿತ್ತಾಳೆ ಇಲ್ಲವೇ ಲೋಹದ ತೂಕವಾದ ಗುಂಡಿದ್ದು, ಅದರ ಒಂದು ತುದಿ ಚೂಪಾಗಿದ್ದು ಯಾವಾಗಲೂ ಅದು ಕೆಳಗೆ ತೂಗಾಡುತ್ತಿರುತ್ತದೆ. ಇನ್ನೊಂದು ತುದಿಗೆ ಒಂದು ದಾರವನ್ನು ಕಟ್ಟಿ ಅದು ಲಂಬವಾಗಿ ಕೆಳಗೆ ತೂಗಾಡುವಂತೆ ಮಾಡಲಾಗಿರುತ್ತದೆ. ಇದರ ಮೇಲ್ಭಾಗಕ್ಕೆ ಒಂದು ಮರದ ತುಂಡನ್ನು ಮಧ್ಯದಲ್ಲಿ ರಂಧ್ರ ಮಾಡಿ ಅದರಲ್ಲಿ ಈ ದಾರ ಹಾದು ಹೋಗುವಂತೆ ಮಾಡಿ ತೂಕದ ಗುಂಡನ್ನು ಇದರ ಸಹಾಯದಿಂದ ಮೇಲೆ ಕೆಳಗೆ ಮಾಡಲು ಅನುಕೂಲವಾಗಿರುತ್ತದೆ. ವರ್ಕ್ಪೀಸಿಗೆ ತಾಗದಂತೆ ಸಮಾನಾಂತರವಾಗಿ ಮೇಲೆ ಕೆಳಗೆ ತೂಗುತ್ತಿರುತ್ತದೆ. ಪ್ಲಮ್ ಬಾಂಬ್ನ ಮುಖ್ಯ ಉಪಯೋಗಗಳು: ವರ್ಟಿಕಲ್ ಸ್ಪ್ರಿಟ್ಗೆ ಬದಲಾಗಿ ನಿಖರವಾಗಿ ಉಪಯೋಗಿಸಬಹುದು ಮತ್ತು ಲಂಬವಾಗಿ ಗುರುತುಗಳ ಬಿಂದುಗಳನ್ನು ಹಾಕಿಕೊಳ್ಳಬಹುದು. ರೀಕ್ಯಾಪ್: ಈ ಟ್ರೈನಿಂಗ್ ಸೆಷನ್ನಲ್ಲಿ ಟ್ರೈನೀಸ್ ಮೆಷರ್ಮೆಂಟ್ ಮತ್ತು ಟೆಸ್ಟಿಂಗ್ ಟೂಲ್ಸ್ನ ಐಡೆಂಟಿಫೈ ಮಾಡೋದು ಮತ್ತು ಅದರ ಯೂಸಸ್ನ ಕಲಿಯುತ್ತಾರೆ. ಫರ್ಮ್ ಜಾಯಿಂಟ್ ಮತ್ತು ಸ್ಪ್ರಿಂಗ್ ಜಾಯಿಂಟ್ ಕ್ಯಾಲಿಪರ್ಸ್ ಡಿಸ್ಕಸ್ ಮಾಡ್ತಾರೆ. ಅದರ ಅಪ್ಲಿಕೇಶನ್ಸ್ ಮತ್ತು ಪ್ರಾಪರ್ ಯೂಸಸ್ನ ಎಂಫಸೈಸ್ ಮಾಡ್ತಾರೆ. ಈ ಸೆಷನ್ ಸ್ಟ್ಯಾಂಡರ್ಡ್ ವೈರ್ ಗೇಜ್ನ ಕವರ್ ಮಾಡುತ್ತೆ. ಥಿಕ್ನೆಸ್ಗಾಗಿ ಸ್ಕ್ವೇರ್ನೆಸ್ ಚೆಕ್ ಮಾಡೋಕ್ಕೆ ಟ್ರೈ ಸ್ಕ್ವೇರ್, ಹಾರಿಜಾಂಟಲ್ ಮತ್ತು ವರ್ಟಿಕಲ್ ಅಲೈನ್ಮೆಂಟ್ಗಾಗಿ ಸ್ಪಿರಿಟ್ ಲೆವೆಲ್, ಸ್ಟ್ರೈಟ್ನೆಸ್ಗಾಗಿ ಸ್ಟ್ರೈಟ್ ಎಡ್ಜ್, ಆಂಗಲ್ಸ್ ಟ್ರಾನ್ಸ್ಫರಿಂಗಾಗಿ ಟಿ-ಬೀವಲ್, ವರ್ಟಿಕಲ್ ಮೆಷರ್ಮೆಂಟ್ಸ್ಗಾಗಿ ಪ್ಲಮ್ ಬಾಂಬ್. ಎಲ್ಲ ಟೂಲ್ನ ಪರ್ಪಸ್, ಯೂಸೇಜ್, ಕೀ ಫೀಚರ್ಸ್ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಮತ್ತು ಎಫೆಕ್ಟಿವ್ ಟೂಲ್ ಐಡೆಂಟಿಫಿಕೇಷನ್ ಮತ್ತು ಅಪ್ಲಿಕೇಶನ್ಗಾಗಿ ನಾಲೆಡ್ಜ್ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಈ ವಿಡಿಯೋನಲ್ಲಿ ನೋಡಿದ್ದು ನೀವು ಎಲ್ಲ ತಿಳಿದಿದ್ದೇವೆ ಅಂತ ನಾನು ನಂಬುತ್ತೇನೆ. ಪುನಃ ಭೇಟಿಯಾಗೋಣ ಇನ್ನೊಂದು ವಿಡಿಯೋ ಜೊತೆ. ಅಲ್ಲಿ ತನಕ ಥ್ಯಾಂಕ್ ಯು ಆ್ಯಂಡ್ ಗುಡ್ ಬೈ.